ಅವ ನಿನ್ನ ಮೊಮ್ಮಗಳು ಹೋದ್ರೆ ಏನಾಯ್ತು? ನಿನ್ನ ಹಳೆಯ ಇದ್ದಾನಲ್ಲ ಅವ್ರ ಹತ್ರನೇ ಫೋನ್ ಹಚ್ಚು. ಫೋನ್ ಹಚ್ಚಿ ಮಾತಾಡು. ನಾಳೆ ಅಟತಿಗೆ ಸಂಜೆ ಅಟತಿಗೆ ಬಂದ್ಬಿಡ್ತಾರೆ. ಫೋನ್ ಮಾಡು ಇಸ್ಕೊಂಡು. ನೀನು ಹೇಳೋದು ದಿಟನೇ ಕಣೆ. ಫೋನ್ ಹಚ್ಚಿ ಫೋನ್ ಮಾಡ್ಕೊಳಕ್ಕೆ ಹೇಳ್ತೀನಿ ತಡಿ, ಮಾತಾಡ್ತೀನಿ. ಪ್ರಮೋದಪ್ಪ ವಿನಿಯ ಯಜಮಾನಪ್ಪಗೆ ಒಂಚೂರು ಫೋನ್ ಹಚ್ಕೊಡಪ್ಪ, ಚೂರು ಮಾತಾಡ್ತೀನಿ. ಮತ್ತು ಊರ್ಗೋಡ್ರು ಮೊಮ್ಮಗ ಅಂದೆ ಬರೋಕ್ಕಿಲ್ಲ ಅಂದರೆ ಹೆಂಗಪ್ಪ? ಅತ್ತ ಇತ್ತ ಹೋದಾಗೆಲ್ಲ ಕೇಳ್ತಾರಲ್ಲ, ಎಲ್ಲಿ ನಿನ್ನ ಮೊಮ್ಮಗ ಬಂದಿಲ್ಲ ಅಂತ ಏನು ಹೇಳ್ತಾರೆ ಹೇಳು? ಚೂರು ಫೋನ್ ಹಚ್ಕೊಡಪ್ಪ, ಚೂರು ಮಾತಾಡ್ತೀನಿ ಮೊಮ್ಮಗಿದ್ದಾಗ. ಹಲೋ. ವಿಕಿ, ವಿನಿ ಅಜ್ಜಿ ಮಾತಾಡ್ತಾರಂತೆ, ನಿಮ್ಮ ಜೊತೆ ಮಾತಾಡಪ್ಪ. ಸರಿ ಆಯ್ತು, ಕೊಡಿ ಮಾವ. ಮಗ ನಾನು ಯಾರು ಅಂತ ಗೊತ್ತಾತೇನಪ್ಪ? ಅವರೆಯಾ ಮಗ? ಊರಬ್ಬ ಅಂದರೆ ಊರೇ ಮಾಡ್ತಿದ್ ಕಣಪ್ಪ. ನೀನು ಬಂದಂಗಿಲ್ಲ ಅಂದರೆ ಎಂತ ಚಂದ ಕಾಣ್ತೈತೆ ಅಲ್ವಾ? ಮೊಮ್ಮಗಿ ಜೊತೆಗೆ ನಿನ್ನ ಪಕ್ಕದಾಗೆ ಶಿವ ಪಾರ್ವತಿ ತಗರ ಯಾವಾಗಲೂ ಚೆಂದಾಗಿರ್ಬೇಕಪ್ಪ. ಇಬ್ರು ಅಕ್ಕಪಕ್ಕ ನಿಂತ್ಕೊಂಡು ಹಬ್ಬ ಹರಿಯ ದಿನಗಳೆಲ್ಲ ಇರಬೇಕಪ್ಪ. ಎಲ್ಲರೂ ಖುಷಿಯಾಗಿ ಇದ್ದಂಗೆ ಹಬ್ಬ ಮಾಡ್ಕೊಳ್ಬೇಕಪ್ಪ. ಬಾರಪ್ಪ ಬಾರಪ್ಪ ಮಗನೇ. ಬಾರ ಮಗನೇ, ನಿನ್ನನ್ನು ನೋಡಬೇಕು ಅಂತೈತೆ ಕಣಪ್ಪ. ಮದುವೆಗೆ ಕಣಪ್ಪ ಅದೊಂದೇ ದಿಟ್ಟ ನೀನನ್ನು ನೋಡಿದ್ದು. ನಿನ್ನನ್ನು ಭಾರಿ ನೋಡಬೇಕು ಅನ್ಸ್ತೈತೆ. ಬಾರ ಮಗನೇ, ಬಾ ಮಗನೇ. ಭಾರಿ ಸಂತೋಷ ಆಗತ್ತೆ. ಮನೆಯೇ ಕಳೆ ಬಂದಂಗೆ ಆಗುತ್ತೆ ಕಣಪ್ಪ. ಬಾರ ಮಗನೇ. ಅದು ಅಜ್ಜಿ, ನೇನೇ 2 ದಿನನೇ ರಜಾ ಹಾಕಿ ಅಲ್ಲಿ ಮೈಸೂರು ಹತ್ರ ಏನೋ ಕೆಲಸ ಇದೆ ಅಂತ ಹೋಗಿ ರಜಾ ಹಾಕಿದ್ದೀನಿ. ಮತ್ತೆ ರಜಾ ಕೊಡಲ್ಲ ಅಜ್ಜಿ. ಈಗ ಬರೋಕ್ಕಾಗಲ್ಲ, ಇನ್ನೂ ಒಂದ್ಸರಿ ಯಾವಾಗಾದರೂ ಬರ್ತೀನಿ ಅಜ್ಜಿ. ಹಲೋ ವಿಕ್ಕಿ, ವಯಸ್ಸಾದವ್ರು ಕಣಪ್ಪ, ಅವರಿಗೆ ಬೇಸರ ಮಾಡಬೇಡ. ಬಂದು ಹೋಗು. ಬಂದ್ಬಿಟ್ಟು ಹೋಗಪ್ಪ, ಅವ್ರಿಗೆ ಮಕ್ಕ ತೋರಿಸಿ. ಅಷ್ಟೊಂದು ನೀನು ಬೇಜಾರು ಮಾಡಬಾರ್ದಪ್ಪ. ಬಂದ್ಬಿಟ್ಟು ಹಂಗೆ ಹೋಗುವಂತೆ. ಸರಿನೇನಪ್ಪ? ಸರಿ ಆಯಿತು ಮಾವ. ಅಲ್ಲ, ಎಲ್ಲರೂ ನನಗೆ ಬರೀ ಆರ್ಡ್ರ್ ಮಾಡೋರೇ ಆದ್ರಲ್ಲ, ಕೊರಿಯರೇ ಕರಿತಿಲ್ಲ ನನಗೆ. ರೀ ವಿಕ್ಕಿ ಅವರೇ ಬರ್ರಿ ಅಂತ ಒಂದು ಮಾತಾದರೂ ಕರೆದ್ರೆ ಅವರು. ಕರಿತಿಲ್ಲ ಮನೆಗೆ ಹೆಂಗಾದರೂ ಹೋಗ್ಲಿ ನಾನು, ಹೇಳಿ ನೀವೇಯಾ? ಆ ಬೆಳಿಗ್ಗೆ ದೋಸೆ ಮಾಡೋಕೆ ಹೋಗಿ ಮನೆಯೆಲ್ಲ ಕಡ್ರಾಗಿ ಮನೆ ತುಂಬ ಹೊಗೆ ತುಂಬ್ಕೊಂಡಿದ್ದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅರ್ಜೆಂಟಾಗಿ ಕಿಟಕಿ ತೆಗೆಯೋದೇ ಮರ್ತೋದೆ. ಹೋದರೆ ಸಾಕು ಅಂತ ಎಲ್ಲ ಕಿಟಕಿ ತೆಗೆದು ಬಂದು ಕೂತ್ಕೊಂಡಿದ್ದೀನಿ. ಶಿವ ಅಂತ ಅಲ್ಲೇ ಫೋನ್ ಮಾಡಿಬಿಟ್ಟು ಬರ್ರಿ ಅಂತ ಕರೀತಾರೆ. ಮಳೆ ಬರ್ತಾ ಇದೆ. ಇದರಿಂದ ಊರಲ್ಲಿರೋ ಸೊಳ್ಳೆಗಳೆಲ್ಲ ಮನೆ ಒಳಗೆ ಅತಿಥಿಗಳಾಗಿ ಮನೆಗೆ ಬಂದ್ಬಿಟ್ಟವೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪ, ಆ ಕಿಚನ್ ನೋಡಿದರೆ ನನಗಂತೂ ಮನಸ್ಸೇ ಆಗ್ತಿಲ್ಲ. ನೀರು ಕುಡಿಯೋಣ ಅಂತ ಹೋದ್ರೆ ಅಷ್ಟೊಂದೆಲ್ಲ ಗಲೀಜಾಗೈತೆ. ಅವನ್ನೆಲ್ಲ ಸಿಂಕಿಗೆ ಹಾಕಿ ಪಾತ್ರೆಗಳನ್ನೆಲ್ಲ ತೊಳೆದು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಬಂದು ಹೋಟ್ಲಲ್ಲೇ ಊಟ ಮಾಡ್ಕೊಂಬಂದಿದ್ದೀನಿ. ಏನಪ್ಪ ಇದು ಪಜಿತಿ ಅಂದರೆ ಏನೇನೋ ಆಗುತ್ತಲ್ಲ ನನ್ನ ಜೀವನದಲ್ಲಿ. ಏನಾಗೋದು ಅಂತ ಈಗಂತೂ ತೊಳೆಯೋಕ್ಕಂತೂ ಮನಸ್ಸಿಲ್ಲ. ನಾಳೆ ನೋಡೋಣ. ಈಗ ಫಸ್ಟ್ ಹೋಗಿ ಮಲ್ಕೊಳ್ಳೋಣ. ಈಗಲೇ 11 ಗಂಟೆ ಆಗೈತೆ. ಅಯ್ಯೋ ದೇವ್ರೆ, ಈ ಸೊಳ್ಳೆ ಕಾಟ ಬೇರೆ. ನಾನು ಮರ್ತ್ಬಿಟ್ಟು ಎಲ್ಲ ಕಿಟಕಿಗಳನ್ನ ತೆಗೆದುಬಿಟ್ಟಿದ್ದೀನಿ. ಹೋದರೆ ಸಾಕು ಅಂತ ಸೊಳ್ಳೆಗಳೆಲ್ಲ ಆಗಮಿಸಿದವೆ. ನಮ್ಮ ಸೊಳ್ಳೆ ಬರ್ತವೆ ಅಂತಲೇ ಗೊತ್ತಿಲ್ಲ ನನಗೆ. ಏನು ಮಾಡಲಿ ಈಗ? ಸೊಳ್ಳೆ ಪರ್ದೆ ಎಲ್ಲಿಕ್ಕಿದಾರೋ ಏನೋ ಒಂದು ಗೊತ್ತಿಲ್ಲ. ಅದನ್ನ ಬೇರೆ ಹುಡುಕಿ ಕಟ್ಟಾಕಬೇಕು. ಅಪ್ಪ ದೇವ್ರೆ, ನನಗಂತೂ ನಿದ್ದೆ ಬರ್ತದೆ. ನಿದ್ದೆ ಮಾಡೋಣ. ಇದ್ಯಾವುದು ಇಷ್ಟೊತ್ತಾಗ ನನಗೆ ಫೋನ್ ಮಾಡ್ತಾ ಇರೋದು? ಯಾರು? ಅಯ್ಯೋ, ನಮ್ಮಪ್ಪ ಜಮ್ಮದಗ್ನಿ. ಹೇಳಿಯಪ್ಪ. ಓದ್ಲ ಹೇಳೋದು, ವಿನ್ಯಾಸ ಅಜ್ಜಿ ಮನೆಯಲ್ಲಿ ಹಬ್ಬ ಆಯ್ತಂತೆ, ನೀನು ಯಾಕಲ ಹೋಗಿಲ್ಲ? ಈ ಅಪ್ಪ ಒಂದು ನನಗಿಲ್ಲ ಚಿಂತೆ, ಇವ್ರಿಗೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಏ ವಿಕ್ಕಿ, ನಿನಗೆ ಹೇಳ್ತಿರೋದು, ಇವತ್ತೇ ರಜಾ ಹಾಕಿ ಹೋದ್ರೆ ಸರಿ. ಆಗಲ್ಲ ಅಪ್ಪ, ನನಗೆ ಕೆಲಸ ಇದೆ, ತುಂಬ ಇದೆ. ಬೇಕಿದ್ರೆ ನೀವೇ ಹೋಗಿ. ಯೋಲ್ಲ ಅಂದೆ ಮಗನೇ. ನಾನು ಕೊಂಡೆದ್ರು ಇಲ್ಲ ಅಂತ ಬಾಳೆ ಬಿಚ್ಚುತ್ತಿದ್ಯಾ? ನೀನು ACP ಆದರೆ ನಾನು ನಿಮ್ಮಪ್ಪ. ಆ ಮಗ ಫೋನ್ ಮಾಡಿ, ಮಾವ ನಿಮ್ಮ ಮಗ ಎಷ್ಟೇ ಕರೆದ್ರೂ ಬರ್ತಾ ಇಲ್ಲ, ಕರೆದು ಸಾಕಾಯ್ತು ಅಂತು ಗೊತ್ತಾ? ನೀನೇನಾದರೂ ಹೇಳಿ ಬೇಸರ ಏನಾರ ಮಾಡ್ಕೊಂತು ಅಂತ ಅನ್ಕ ಮಗನೇ, ಮರ್ಯಾದೆಯಾಗಿ ಓದೆ ಸರಿ. ಹಾಳದವಳು, ನಮ್ಮ ಅಪ್ಪನ ಹತ್ರನೇ ಪಿಟ್ಟಿಂಗ್ ಇಟ್ಟಿದ್ದಲ್ಲ ಇವಳು. ಎಷ್ಟಿರಬೇಕು ಇವಳು. ಅಪ್ಪ, ನನಗೆ ಆಗೆಲ್ಲ ರಜೆ ಹಾಕೋಕ್ಕಾಗ ಆಗಲ್ಲಪ್ಪ. ಮಗನೇ, ಬಂದೆ ಚರ್ಮ ಸುರಿದು ಬಿಡ್ತೀನಿ. ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಈಗಲೇ ಅಲ್ಲಿಂದ ಹೊರಟು ಬರ್ತೀನಿ ನೋಡು. ಈ ಅಪ್ಪ ಒಂದು ಒಬ್ರು ಸುಮ್ಮನೆ ನನ್ನ ಪ್ರಾಣ ತಿಂತಾರೆ. ಹೇಳಿದಂತೆ ಮಾಡೋದಕ್ಕೂ ಏಸೋದಲ್ಲ ಇವಪ್ಪ. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ನನಗಂತೂ. ಈಗಲೇ ಹೋಗ್ತೀನಪ್ಪ. ಹೋಗ್ಬಿಟ್ಟು ಫೋನ್ ಮಾಡೋ ಮಗ. ಬರ್ತಾನಂತೆ ನೋಡವ. ಮಾವ, ನೀವು ಅತ್ತೆ ಎಲ್ಲರೂ ಬಂದಿದ್ರೆ ಚೆನ್ನಾಗಿರ್ತೋದು. ಆಯ್ತು, ಬುತ್ತಿ ಬಿಡವ, ಹೊಸಿ ಕೆಲಸ ಐತೆ. ಫೋನ್ ಇಡ್ತೀನಿ. ಅಜ್ಜಿ ಬಾ ಅಜ್ಜಿ ಇಲ್ಲಿ. ಏನವಾ?
ಯಾಕೆ ಸೊಪ್ಪಿದೀಯಾ? ನಿನ್ನ ಆಸೆ ಅಂದೆಯಾ? ನಿನ್ನ ಮೊಮ್ಮಗ ಬರ್ತಾವ್ರೆ. ಹಾಂ, ದಿಟ ಹೇಳ್ತಿದ್ಯಾ ಮಗನೇ? ಹಾಂ, ಬತ್ತೈತ ಮೊಮ್ಮಗ? ಯಾವಾಗ ಬರೋಕ್ಕಿಲ್ಲ ಅಂತ ಹೇಳ್ತು? ಯಾವಾಗ ಬರ್ತೀನಿ ಅಂತು? ಬತ್ತಾನೆ, ದಿಟ ತಾನೆ, ಸುಳ್ಗಿಳಿ ಹೇಳೋಕೋಬೇಡ. ದಿಟ ತಾನೆ, ನಾನು ಸಪ್ಕಿದ್ದೀನಿ ಅಂತ ಹೆಂಗೆಂಗು ಹೇಳೋಕೋಬೇಡ. ಬತ್ತತಿ ತಾನೇ? ಅಯ್ಯೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ ನೋಡು. ಹಾಂ, ದಿಟ ಏನವ? ನನಗಂತೂ ಭಾರಿ ಸಂತೋಷ ಆಯ್ತು ಕಣವ. ಏನು ಮಾಡೋದು? ಅವರು ಬರೋಕ್ಕಿಲ್ಲ ಅಂದ್ರಲ್ಲ, ನನಗಂತೂ ಭಾರಿ ಬೇಸರ ಆಯ್ತು ಕಣವ. ಅದಕ್ಕೆ ಸಪ್ಕಿದ್ದೆ. ನಿಂಗೇನು ಬೇಸರ ಇಲ್ಲ ತಾನೆ? ಯಾಕೆ ಹೇಳ್ತೀನಿ ಅಂದರೆ, ಗಂಡ ಹೆಂಡ್ತಿ ಯಾವಾಗಲೂ ಆ ಜೊತೆಗೆ ಇರಬೇಕು. ನಿಮ್ಮಿಬ್ಬರ ನಡುವೆ ಬಾಂಧವ್ಯ ನಡೆಯೋದು ಹೆಂಗವ? ಗಂಡ ಹೆಂಡ್ತಿ ಹಬ್ಬ ಹುಣ್ಣಿಮೆ ಹರಿದಿನ ಶುಭ ಕಾರ್ಯ ಎಲ್ಲದಕ್ಕೂ ಗಂಡ ಹೆಂಡ್ತಿ ಜೊತೆಗಿರಬೇಕು. ಯಾವಾಗಲೂ ಜೊತೆಗಿದ್ರೆ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗತ್ತೈತೆ ಕಣವ. ಅದಕ್ಕೆ ಹೇಳ್ದತ್ತೆಯ, ನೀನೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಹೆಂಗೆಂದ್ರೆ ಏನೇ ಅಂಥದೇ ಕಷ್ಟ ಬರಲಿ ಹೇಳು, ಜೊತೆಗಿರ್ಬೋದು ಅಷ್ಟೇ. ಏನೇ ಕಷ್ಟ ಬಂದರೂ ಎದುರಿಸೋ ಶಕ್ತಿ ನಿಮಗಿರುತ್ತೆ, ನೀವಿಬ್ಬರು ಒಡನಾಟದಾಗೆ ಚೆನ್ನಾಗಿದ್ರೆ. ನಿಮ್ಮಪ್ಪ ನೋಡು, 2 ವರ್ಷಕ್ಕೊಂದ್ಸತಿ ಬರ್ತಾರೆ. ಅಂಥವ್ರಿಗೆ ನೀನು ಕೊಟ್ಟಾರೆ. ಏನು ಮಾಡೋಕೆ ಹೇಳು? ಹಣೆ ಬರ್ದಾಗೆ ಎಂಥರು ಯಾರ್ಯಾರಿಗೆ ಸಿಗಬೇಕು ಅಂತಿರುತ್ತೋ ಅಂಥವ್ರಿಗೆ ನಿಮ್ಮಪ್ಪ 2 ವರ್ಷಕ್ಕೊಂದ್ಸತಿ ಬರ್ತದೆ. ನಾವೇ ಏನು ಮಾಡೋಕ್ಕಾಗುತ್ತೇವ? ಇರೋ ಅಷ್ಟು ದಿನ ಕೊಂಡು ತುಂಬ ನೋಡೋದು, ಕೈಲಾಸಕ್ಕೆ ಹೋಗೋದು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಹೇಳಿ ನೀನೇ? ನಾನು ಏನೋ ಹೇಳ್ತೀನಿ ಅಂತ ಹಿರಿಯರ ಏನು ಹೇಳಿದ್ರು ಕೇಳ್ಬೇಕು ಮಗನೇ. ಸಹ ಮಾಡೋಕ್ಕೆ ಹೋಗಬೇಡ. ಮುಂದೆ ನಿನಗೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಬಂದರೂ ಮುಂದೆ ನಿಂತ್ಕೊಂಡು ಎದುರಿಸೋ ಶಕ್ತಿ ಇರುತ್ತೆ. ಯಾವುದೇ ಕಂಡುಗೆ ಕಷ್ಟ, ನಿನಗೆ ಕಷ್ಟ ಅವ್ರಿಗೆ ಬಂದರೂ ಅರ್ಥ ಆಗೋ ಶಕ್ತಿ ಅವ್ರಿಗಲ್ಲಿರಬೇಕು. ಅವ್ರಿಗೆ ಕಷ್ಟ ಬಂದರೂ ನಿನಗೆ ಅವ್ರೇನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನ್ನಲ್ಲಿ ಇರ್ಬೇಕು ಕಣವ. ಅದಕ್ಕೋಸ್ಕರ ಹೇಳ್ದಷ್ಟೇ, ನೀನೇ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಬಂತ ಮಗ ಯಾವ್ದ ಕಾರ್ ಬತ್ತು ಅಂತತಿ ನೋಡವ. ದಿಕ್ಕಿನ ಬೈಕಾಗಿ ಬರ್ತಾರಂತ, ಕಾರಾಗಿ ಬರ್ತಾರಂತ. ಯಾವಾಗ ಗಾಡಿಗಳು ಹಬ್ಬ ಹುಣ್ಣಿಮೆ ಎಲ್ಲ ಬತ್ತಿರ್ತವೆ, ಇವು ಗಾಡಿಯ ಸೈಡಿಗೆ ಹಾಕೋ ಕೇಳು. ಯಾವ್ದಾರ ಗಾಡಿ ತಂದೆ ಬೈಕಾಗಿ ಬತ್ತತ್ತ ಏನು ಕಾರಾಗಿ ಬತ್ತತ್ತ? ಇಲ್ಲ ಅಜ್ಜಿ, ಅಲ್ಲಿ ಕಾರ್ ತಗೊಂಡೋಗಿಲ್ಲ, ಬೈಕಲ್ಲೇ ಬರ್ಬೋದು ಅನ್ಸುತ್ತೆ. ಹೌದೇ, ಹೋಗ್ಲಿ ತಗ. ಯಾವ ರಾಜ್ಯದಲ್ಲಿದ್ರು ಸುಖವಾಗಿದ್ರೆ ಸಾಕಣವ. ಬೈಕೇ ಬೇಕು ಕಾರೇ ಬೇಕು ಅಂತೇನಿಲ್ಲ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ರೆ ಸಾಕಣವ. ಆಟಿದ್ರೆ ಸಾಕು. ಖುಷಿಯಾಗಿರು ಮೊಮ್ಮಗಳೇ. ಬತ್ತತೆ, ನಾನು ನೋಡ್ತೀನಿ. ನನಗಂತೂ ಆ ಮಗಿಯ ಮದುವೆಗೆ ನೋಡಿದ್ದು ನೋಡಬೇಕು ಅಂತ ಭಾರಿ ಆಸೆಗಿದ್ದೀನಿ. ನಾನು ಬತ್ತತೆ ಜೊತೆಗೆ ನಿನ್ನ ಜೊತೆಗೆ ಕರ್ಕೊಂಬ ಬೇರೆ ಅಂತ ಹೇಳಿದ್ದೀನಿ. ಹಂಗದು ಬಿಟ್ಬಿಟ್ಟು ಬಂದಿದ್ಯಾ. ಬರಲ್ಲ ಅಂತಲ್ಲ, ಏನಂತ ಅಂದೆ? ಹೆಂಗೆ ಕರ್ದ ನೀನು? ಫೋನ್ ಹಚ್ಚಿದ್ದ, ಮಾತಾಡ್ದ? ಹೆಂಗೋ ಹಿಂಗೆ ಇರ್ಬೇಕು ಕಣವ. ಫೋನ್ ಹಚ್ಚಿ ಮಾತಾಡೋದು ಕತೆ ಆಡೋದು ಮಾಡಿದರೆ ನೋಡು, ನೀನು ಕರೆದಷ್ಟೇ ಹೆಂಗೆ ಬರ್ತೀನಿ ಅಂದರು. ಅದೇ ನಾನು ಕರೆದ್ರೆ ನೋಡು ಬರೋಕ್ಕಿಲ್ಲ ಅಂದರು. ಇದೇಯ ಗಂಡ ಹೆಂಡತಿ ಸಂಬಂಧ ಅಂದರೆ? ಅಯ್ಯೋ ದೇವ್ರೇ, ಅಜ್ಜಿಗೆ ಏನು ಗೊತ್ತು ನಮ್ಮಿಬ್ಬರ ಸಂಬಂಧ ಏನು ಅಂತ. ನಮ್ಮಿಬ್ಬರ ನಡುವೆ ಯಾವ ಸಂಬಂಧನೂ ಇಲ್ಲ. ತಾಳಿ ಕಟ್ಟಿದ್ವಿ ಅನ್ನೋದೊಂದು ಬಿಟ್ಟರೆ ಏನೇನೂ ಇಲ್ಲ. ನಾನು ಕರೆದಿಲ್ಲ. ಮಾವರಿಗೆ ಫೋನ್ ಮಾಡಿ ಹಚ್ಚಿದ್ದೀನಿ ಅಂತ ಹೇಳೋಕ್ಕೂ ಆಗಲ್ಲ. ಅವರು ಏನು ಮಾಡ್ತಾರೆ ಹೇಳು? ಮಾವ ಮಾತು ಕೇಳ್ತಾರೆ ಅಂತ ಅಷ್ಟೇ ನಾನು ಫೋನ್ ಮಾಡಿದೆ. ನಾನು ಫೋನ್ ಮಾಡಿದರೆ ಅವ್ರು ಬರ್ತಾ ಇರಲಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಮಾವನ ಜೊತೆ ಕಾಲ್ ಮಾಡಿಸಿ ಮಾತಾಡಿದೆ. ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಅಜ್ಜಿ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ತುಂಬ್ದಂಥ ಹಬ್ಬ, ಊರೆಲ್ಲ ಹಬ್ಬ ಮಾಡ್ತಿದ್ದಾರೆ. ಅಜ್ಜಿ ಈ ರೀತಿ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ, ಮನೇಲಿರೋರು ಎಲ್ಲರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಮಾವನ ಹೇಳ್ಬಿಟ್ಟು ವಿಕ್ಕಿ ಅವ್ರನ್ನ ಕರೆಸಿದೆ. ಅವ್ರು ಹೇಳಿದರೆ ಬಂದೇ ಬರ್ತಾರೆ ಅಂತ ಗೊತ್ತಿದ್ದಕ್ಕೆ ಫೋನ್ ಮಾಡಿಸಿದ್ದು. ಮಗ ಕೊನೆಗೂ ಬಂದಿಯಲ್ಲಪ್ಪ, ಭಾರಿ ಸಂತೋಷ ಆಯ್ತು ಕಣಪ್ಪ. ಅಯ್ಯೋ, ನೀ ಬರೋಕ್ಕಿಲ್ಲ ಅಂದಮೇಲೆ ನೋಡಬೇಕಿತ್ತು. ನಿಮ್ಮ ಅಜ್ಜಿಯ ಮುಖದಲ್ಲಿ ಅಂತೂ ನೋಡೋಕ್ಕೆ ಆಯ್ತಿಲ್ಲ, ಅಷ್ಟು ಬೇಸರ ಆಯ್ತು. ನಿಮ್ಮ ಬುದ್ಧಿ ಕೇಳಿ ಮುಖದಲ್ಲಿ ಕಾಮ್ಲ ಅಳಿತಲ್ಲ, ಹಂಗೆ ಅಳಿತ್ ಕಣಪ್ಪ ನಿಮ್ಮ ಅಜ್ಜಿ ಮುಖ. ಅಯ್ಯಪ್ಪ, ಯೋಟ ತನಕ ಕಾಯ್ತಿದ್ದು ಗೊತ್ತಾ? ಯಾವ ಗಾಡಿ ಬಂದ್ರು ಬಂತೇನೋ ಮೊಮ್ಮಗ ಬಂತೇನೋ ಅಂತ ಕಾಯ್ತಾನೆ ಐತೆ. ಅಯ್ಯಪ್ಪ, ಬಂದಿಲ್ಲ ಮಗನೇ, ಭಾರಿ ಸಂತೋಷ ಆಯ್ತು ಕಣಪ್ಪ. ಈ ಮನೆಗೆ ಒಂಚೂರು ಕಳೆ ಬಂದಂಗೆ ಆಯ್ತು ಕಣಪ್ಪ ನೀನು ಬಂದಿದ್ದು ನೋಡಿ. ನಿಮ್ಮ ಬುದ್ಧಿ ಅಂತ ಎಳ್ಳಿ ತರಿಸಿ ನೀ ಬಾರಪ್ಪ, ಕುಡಿಬಾ. ಅಜ್ಜಿ ಈಗ ಊಟ ಮಾಡಲಿ, ಎಳ್ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಊಟ ಆದಮೇಲೆ ಕುಡಿದ್ರಾಯ್ತು ಬಿಡು ಅಜ್ಜಿ. ಆಯ್ತು ಕಣ ಮಗ, ನೀನು ಹೇಳೋದು ದಿಟಯ್ಯ. ಎಳ್ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬುತ್ತಿದೆ. ಹಬ್ಬದಡ್ಗೆ ಏನು ಅಂತ ಹೇಳ್ತಾವ ಮಗ. ಬಾ ಮಗನೇ, ಒಳಕ್ಕೆ ಹೋಗೋಣ. ಅಲ್ಲ ಇವಳು ಎಷ್ಟಿರಬೇಕು, ಮಾತಾಡಿಸ್ದಲ್ಲೇ ಹೋಗ್ತಾಳಲ್ಲ ನನ್ನನ್ನು. ವಿಕ್ಕಿನ ಕರ್ಕೊಂಡು ಹೋಗು ರೂಮ್ಗೆ. ಅಡುಗೆ ಎಲ್ಲ ಬಿಸಿ ಮಾಡಿದ್ಮೇಲೆ ಕರಿತೀನಿ. ಸರಿ ಅಮ್ಮ, ಆಯಿತು, ಬನ್ನಿ. ಎಷ್ಟು ಕೊಬ್ಬು ನಿನಗೆ. ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿಸ್ತೀಯಾ? ಇನ್ನೇನು ಮಾಡೋದು? ನನ್ನ ಡ್ಯಾಡ್ ನನ್ನ ಅಜ್ಜಿ ಎಷ್ಟು ಕರೆದ್ರು ಬರದೇ ಇದ್ರೆ
ಯಾಕೆ ಕರಿಯಕ್ಕೆ ನಿನಗೇನಾಗಿತ್ತು? ನಾನು ಯಾಕೆ ಕರೀಲಿ? ನಾನು ಕರೆಯಲ್ಲ ಬಿಡ್ರಿ ಕೈನ. ನಾನು ಆಚೆ ಹೋಗಬೇಕು. ನಾನು ಬಿಡೋದಿಲ್ಲ. ಏನು ಮಾಡ್ತೀಯಾ? ಈ ಕಥೆಯನ್ನು ಮುಂದುವರಿಸೋಣ. ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಹಕರಿಸಿ.